ಒಂದು 10-12 ವರ್ಷ ಆಯ್ತು ರೀ ಕೊಟ್ಟು ವಾಪಸ್ 1 ರೂಪಾಯಿ ಬರ್ತಾ ಇಲ್ಲ ರೀ. ಒಬ್ಬೊಬ್ರಿಗೆ 5 ಲಕ್ಷ 3 ಲಕ್ಷ ಕೊಟ್ಟು ನಾವು ಮಕ್ಕಳು ಓದಿಸ್ಕೋಬೇಕಂದ್ರೆ ಭಾಳ ಕಷ್ಟಪಡಕಚ್ಚ. ಇಲ್ಲಿ ಬಂದಿಂದ ನನಗೆ ಪರಿಹಾರ ಆಗುತ್ತಂತ ಅನ್ಸಕತ್ತ. ಎಲ್ಲ ಪರಿಹಾರ ಆಗುತ್ತಂತ ಹೇಳ್ಯಾರ. ಸಾಕು, ನಮ್ಗೆ ಅಷ್ಟು ಪರಿಹಾರ ಆದ್ರೆ ಸಾಕ್ರಿ, ಮತ್ತೆ ಒಮ್ಮೆ ಬಾ ಅಂತ ಹೇಳ್ಯಾರಿ, ನಾವು ಬರ್ತೀವಿ. ಇಲ್ಲಿ ಇದು ಶಾಸ್ತ್ರನೂ ಹೇಳ್ತಾರೆ ಎಲ್ಲ ಕರೆಕ್ಟಾಗಿ. ನಾವು ಮುಖ ನೋಡಿದ ತಕ್ಷಣ ಏನೇನು ನಡೀತಿದೆ ನಮ್ಮದ್ರಲ್ಲಿ ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳ್ತಾ ಇದೆ. ಏನು ಮನೆಯಲ್ಲಿ ಪ್ರಾಬ್ಲಮ್ ಏನಿದೆ ಅಥವಾ ಏನೇನಿದೆ ನಮಗೆ ಗೊತ್ತಿಲ್ದಿರೋದು ಏನಾದರೂ ಮಾಡಿಸ್ತಿದ್ರೂ ಹೇಳ್ತಾರೆ. ಯಾರು ಮಾಡಿಸಿದಾರೆ ಅಂತಲೂ ಗೊತ್ತಾಗ್ಬೋದು. ಆ ಥರ ಮಾಡ್ತೀವಿ. ಯುಗಾದಿ ಹಬ್ಬ ಅಂದರೆ ಹಿಂದೂಗಳ ಹಬ್ಬದ ದಿನ ಕೆಲವರು ಎಣ್ಣೆ ಹಚ್ಚಬೇಕು, ನಾನಾ ರೀತಿ ಸಮಸ್ಯೆಗಳು, ನಾವೆಲ್ಲೂ ಹೋಗೋಕ್ಕಾಗಲ್ಲ ಅನ್ನುವಂಥವ್ರು ಹರಿಯೋ ಗಂಗೆಯಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ಪಾಪಗಳು ದೋಷ ನಿವಾರಣೆಗಳಾಗ್ತದೆ. ಮನೆ ಕಟ್ಟೋದಕ್ಕೆ ಮುಂಚೆ ಮನೇಲಿ ನಮ್ಮ ಅಣ್ಣ ಬೇರೆ ತೀರೋದ್ರ ಅದ್ರ ಸಮಸ್ಯೆಯಲ್ಲಿದ್ದೆ. ಆಮೇಲಿಂದ ಆಗ ಅಂದ್ಕೊಂಡಿದ್ದು ಆಗ ಒಟ್ಟಲ್ಲಿ ಪ್ರಾಬ್ಲಮ್ 90% ನನಗೆ ಶಾಲು, ಇನ್ನೊಂದು 10% ಐತೆ ಶಾಲು ಐತೆ ಅಂತ ನಂಬಿಕೆ ಐತೆ. ಬೇವು ಬೆಲ್ಲ ಯಾವ ರೀತಿ ಸವಿತೀವೋ ಆ ರೀತಿ ನಿಮ್ಮ ಜೀವನಗಳು ಯಾವುದೇ ಥರದ ತೊಂದರೆ ತಾಪತ್ರಗಳಿದ್ದರೂ ಕೂಡ ದೂರವನ್ನು ಉಂಟು ಮಾಡಲಿ. ಆ ಜಗನ್ಮಾತೆ ವಿಜಯಕಾಳಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಮಾರ್ನಿಂಗಿಂದಾನೇ ಸ್ಟಾರ್ಟ್ ಮಾಡ್ತಿದ್ರು, ಆದ್ದರಿಂದ ಇವಾಗ ಮತ್ತೆ ಇದು ಮಾಡ್ತಾವೆ. ಅಂದರೆ ಕಮ್ಮಿ ಆಗ್ತಿದೆ ಇವಾಗ, ಏನು ಆ ಥರ ಏನಿಲ್ಲ. ಇಲ್ಲಿ ಬಂದಮೇಲೆ ತುಂಬ ಚೇಂಜ್ ಆಗಿದೆ. ಇದು ನಾವು ನಂಬ್ತೀವಿ, ಇಲ್ಲಿ ಚೆನ್ನಾಗಿದೆ. ನಾವು ಅಷ್ಟು ದೂರದಿಂದ ಬರ್ತೀವಿ ಅಂದರೆ ಇಲ್ಲಿ ಅಮ್ಮ ಇದ್ದಾರೆ ಅಂತಲೇ ಬರೋದು. ಹೋಮ ನಮ್ಮ ತಂದೆನೇ ಕುಡಿತಾ ಇರೋದು ಡೈಲಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ಟೀ ಕಾಫಿ ಕುಡಿತೀವಲ್ಲ ನಾವು ನಾರ್ಮಲ್ ಆಗಿ, ಆ ಥರ ಎಣ್ಣೆ ಮಾಡ್ತಿದ್ರು. ಆಮೇಲೆ ಊಟ ಟಿಫನ್ ಏನೂ ಇಲ್ಲ, ಮಧ್ಯಾಹ್ನದಿಂದ ಸ್ಟಾರ್ಟ್. ಆಮೇಲೆ ನೈಟ್ ಹಂಗೆ ಸ್ಟಾರ್ಟ್ ಮಾಡ್ತಿದ್ರು. ಇಲ್ಲಿ ಬಂದಮೇಲೆ ಸ್ವಲ್ಪ ಕಮ್ಮಿ, ಅದೆಲ್ಲ ಇಲ್ಲ. ತಿನ್ನೋದು ಎಲ್ಲ ಚೆನ್ನಾಗಿದ್ದಾರೆ ಗಟ್ಟಿಯಾಗಿ. ಹೋಮನೂ ಐತೆ, ಹೋಮ ಎಲ್ಲನೂ ಮಾಡ್ತಾ ಇದ್ವಿ. ಇಲ್ಲಿ ಮಾಡ್ತಾರೆ, ಚೆನ್ನಾಗಿದೆ ಎಲ್ಲ. ಅಮಾವಾಸ್ಯೆ ಆಗ್ತಿತ್ತು, ಎಲ್ಲ ತೊಂದರೆನೂ ಇತ್ತು. ನಮಗೆ ಬೈತಿದ್ರು, ಹೊಳಿತಿದ್ರು, ಇದೆಲ್ಲ ನಾರ್ಮಲ್ಲೇ ಅಲ್ಲ, ಇದೆಲ್ಲ ಇರ್ತಿತ್ತು. ಅದೇ ಭಯ. ಇಲ್ಲಿ ಬಂದಮೇಲೆ ಚೆನ್ನಾಗಿದೆ. ಇಲ್ಲಿ ಇದು ಶಾಸ್ತ್ರನೂ ಹೇಳ್ತಾರೆ ಎಲ್ಲ ಕರೆಕ್ಟಾಗಿ. ನಾವು ಮುಖ ನೋಡಿದ ತಕ್ಷಣ ಏನೇನು ನಡೀತಿದೆ ನಮ್ಮದ್ರಲ್ಲಿ ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳ್ತಾ ಇದೆ. ಏನು ಮನೆಯಲ್ಲಿ ಪ್ರಾಬ್ಲಮ್ ಏನಿದೆ ಅಥವಾ ಏನೇನಿದೆ ನಮಗೆ ಗೊತ್ತಿಲ್ದಿರೋದು ಏನಾದರೂ ಮಾಡಿಸ್ತಿದ್ರೂ ಹೇಳ್ತಾರೆ. ಯಾರು ಮಾಡಿಸಿದಾರೆ ಅಂತಲೂ ಗೊತ್ತಾಗ್ಬೋದು. ಆ ಥರ ಮಾಡ್ತೀವಿ. ಮಾಡಿದ್ದೀವಿ, ಚೆನ್ನಾಗಿದೆ. ಪಾಸಿಟಿವ್ ವೈಬ್ ಬಂದಿದೆ, ಚೆನ್ನಾಗಿದೆ. ನಾವು ಮೊನ್ನೆ ಸಂಡೇ ಸಾಯಂಕಾಲ ಬಂದು, ನಿನ್ನೆ ಇಲ್ಲಿಗೆ ಬಂದು ಬೆಂಗಳೂರು ಬಂದು. ಆದರೆ ನಾವು ಅಂದ್ಕೊಂಡದ್ದೇ ಬೇರೆ, ಏನು ಹೇಳ್ತಾರೋ ಏನಿಲ್ಲ, ನಾವು ಸುಮ್ಮನೆ ಬಂದು ಫೋನ್ಯಾಗ ನೋಡಿ ಅಂತ ಅಂದ್ಕೊಂಡಿದ್ವಿ. ಆದರೆ ಚೆನ್ನಾಗಿ ಹೇಳ್ಯಾರ. ನಾವು ಏನು ಒಂದು ಮಾತು ಹೇಳಿದ್ರಿ, ಕೌಡೆ ಹಾಕಮ್ಮ ಅಂತ ಹೇಳಿದ್ರು, ಹಾಕಿದ್ವಿ. ಹಾಕಿದ ಮೇಲೆ ಸಾಲ ಜಾಸ್ತಿ ಕೊಟ್ಬಿಟ್ಟು ಅಮ್ಮ ನಿನಗೆ ವಾಪಸ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ನನಗಿದು ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನಾವು ಕೊಟ್ಟಿದ್ದು ಅವ್ರಿಗೆ ಹೆಂಗೆ ಗೊತ್ತಿಸ್ತಾರೆ, ಹೌದಿಲ್ಲ. ಆಮೇಲೆ ಅವು ವಾಪಸ್ ಬರ್ತಾ ಇಲ್ಲಲ್ಲಮ್ಮ ನಿನಗೆ ಅಂದ್ರೆ ಹೌದ್ರಿ ಅಂತಂದೆ. ಆಮೇಲೆ ಏನಂದ್ರೆ ಅವರು ಎಲ್ಲ ಪರಿಹಾರ ಆಗುತ್ತಮ್ಮ, ನಾವು ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬಿಟ್ಟು ಸಾಕಂತಂದ್ರು. ಅದು ನನಗೆ ಭಾಳ, ಯಾಕಂದರೆ ನಾವು ಒಂದು 10-12 ವರ್ಷ ಆಯ್ತು ರೀ ಕೊಟ್ಟು ವಾಪಸ್ 1 ರೂಪಾಯಿ ಬರ್ತಾ ಇಲ್ಲ ರೀ. ನಾವು ಮಕ್ಕಳು ಓದಿಸ್ಕೋಬೇಕಂದ್ರೆ ಭಾಳ ಕಷ್ಟಪಡಕಚ್ಚ. ಇಲ್ಲಿ ಬಂದಿಂದ ನನಗೆ ಪರಿಹಾರ ಆಗುತ್ತಂತ ಅನ್ಸಕತ್ತ. ಭಾಳ ಧೈರ್ಯ ಕೊಟ್ಟಾರ್ರಿ. ನಾವು ಕಣ್ಣರಿಗೆ ಕೊಟ್ಬಿಟ್ಟಿನಿ ರೀ ರೊಕ್ಕ. ಒಬ್ಬರು 1 ರೂಪಾಯಿ ಕೊಡ್ತಾ ಇಲ್ಲ ನಮಗೆ. ನಮ್ಮ ಯಜಮಾನ್ರಿಗೂ ಸಂಬಳ ಭಾಳ ಇಲ್ಲ ರೀ, ದಿನ 400 ರೂಪಾಯಿ ಕೊಡ್ತಾರೆ. ಹಂಗಾಗಿ ನಾವು ಭಾಳ ಕಷ್ಟಪಡಕತ್ತೀನಿ ರೀ. ನಮ್ಮ ರೈತರು ರೀ, ನಮ್ಗೆ ಯಾರು ಒಬ್ಬೊಬ್ರಿಗೆ 5 ಲಕ್ಷ 3 ಲಕ್ಷ ಕೊಟ್ಟು ಒಬ್ಬರು 1 ರೂಪಾಯಿ ಕೊಡ್ತಾ ಇಲ್ಲ ರೀ. ಗುರುಗಳು ಹೆಂಗೆ ಕೊಡ್ತೀರಂತ ಎಲ್ಲ ಪರಿಹಾರ ಆಗುತ್ತಂತ ಹೇಳ್ಯಾರ. ಸಾಕು, ನಮ್ಗೆ ಅಷ್ಟು ಪರಿಹಾರ ಆದ್ರೆ ಸಾಕ್ರಿ, ಮತ್ತೆ ಒಮ್ಮೆ ಬಾ ಅಂತ ಹೇಳ್ಯಾರಿ, ನಾವು ಬರ್ತೀವಿ. ಅವ್ರು ಕವಡೆ ಶಾಸ್ತ್ರಕ್ಕೆ ನೀವು ಅಂದ್ರೆ ಕವಡೆ ಹಾಕಿದ ತಕ್ಷಣ ಹೇಳಿದ್ರೆ ನೀವು ಒಂದು ಸ್ವಲ್ಪ ಖುಷಿ ಆಗ್ಬಿಟ್ರಿ. ಅಂದ್ರೆ ಭಾಳ ಖುಷಿ ಓದ್ ಜೀವ ಬಂದಂಗೆ ಆಗಿದ್ರಿ. ನೀವು 12 ವರ್ಷಗಳ ಕಾಲ ಸಾಲ ಕೊಡದೇ ಇರೋರು 1 ರೂಪಾಯಿ ಕೊಡ್ತಾರೆ. ನಿಮ್ಗೆ ಏನು ಅನಿಸ್ತು ಅಂತ? ನನಗೆ ಇಷ್ಟು ದಿನ ಎಲ್ಲ ದೇವ್ರು ನಂಬ್ಕೊಂಡ್ರೆ ನಂಗೆ ಯಾವ ದೇವ್ರ ಪಾಲಿಗೆ ಬಂದಿದ್ದಿಲ್ಲ ರೀ. ಕಾಳಿಕೆ ಮಾತ್ರ ನನಗೆ ಪಾಲಿಗೆ ಬಂದವ ಅಂತ ಅನಿಸ್ತದೆ ರೀ. ಯಾಕಂದ್ರೆ ನನ್ನ ಕಷ್ಟ ಇವತ್ತಿಗೆ ಪರಿಹಾರ ಆಗ್ಬೇಕಂತ ನಾನು ಇಲ್ಲಿ ಬಂದಿನಿ ಅನ್ನಿಸ್ತು. ಅದಕ್ಕೆ ಕರೆ ಕಳ್ಸೋಣ ಏನು ಮಾಡೋದು ಅನಿಸ್ತದೆ ನನಗೆ. ಆ ದೇವಿ ಮಾತ್ರ ನನ್ನ ಆಶೀರ್ವಾದ ಇರಬೇಕು ರೀ. ಸದಾ ನನ್ನ ಮಕ್ಕಳ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಮೇಲೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿ ನಾನು ಮನೆ ಕಟ್ಕೋಬೇಕು ರೀ. ಕಟ್ಸಿದ ಮನೆ ನಾನು ಮಾರ್ಕೊಂಬಿಟ್ಟೇನೆ ರೀ ಕಷ್ಟದಾಗ. ಮಾರ್ಕೊಂಡ ಮೇಲೆ ಈಗ ಮತ್ತೆ ಮನೆ ಕಟ್ಕೋಬೇಕಂದ್ರೆ ಆಗ್ತಾಯಿಲ್ಲ. ಹಂಗಾಗಿ ಈಗ ಮನೆ ಕಟ್ಕೋಬೇಕು ಅನ್ನೋ ಸಾರು ಯಾರೂ ಬರ್ತಾ ಇಲ್ಲ ರೀ, ಯಾರು ಕೊಡ್ತಾ ಇಲ್ಲ ನನಗೆ. ನಾನು ಕೇಳಿದ್ರೆ ಅವರೇ ನನಗೆ ವಾಪಸ್ ಕೊಟ್ಟಾರೆ ಅನ್ನಂಗೆ ನನಗೆ ಬೈತಾರೆ. ಇಲ್ಲಮ್ಮ ನೀವು ಕೊಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ಕೊಡ್ತಾ ಇಲ್ಲ ಯಾರು. ಅಂದ್ರೆ ಒಂದು ಭರವಸೆ ಮೂಡಿದೆ ನಿಮಗೆ? ನನಗೆ ಭರವಸೆ ನಾವು ಸಿಂಧನೂರು. ಗುರುಗಳ ಬಗ್ಗೆ ಏನು ಹೇಳ್ತೀರಿ? ಗುರುಗಳ ಬಗ್ಗೆ ನಾವು ಮಕ್ಕ ನೋಡ್ಕೊಳ್ಳಿ ಹೇಳಿದ್ರು ನೋಡೋದು ನನಗೆ ಭಾಳ ಖುಷಿ ಆಯ್ತು ರೀ. ದೇವರು ನಮ್ಗೆ ಇವತ್ತು ಬಂದಾನ ಪಾಲಿಗೆ ಅನ್ಕೊಂಡೇನು. ಯಾಕಂದರೆ ಇಷ್ಟು ಮಕ್ಕ ನೋಡಿ ಹೇಳೋರು ಯಾರು ಇಲ್ಲ ರೀ, ಯಾರೂ ಇಲ್ಲ. ಆದ್ರೆ ನನಗೆ ಭಾಳ ಖುಷಿ ಆಗಿತ್ತು ರೀ. ಯಾಕಂದರೆ ನನಗೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಬಂದರೆ ಸಾಕ್ರಿ. ಅವ್ರು ಸ್ವಲ್ಪ ಪರಿಹಾರ ಹೇಳ್ಯಾರ, ಅವ್ರು ಮಾಡ್ಕೊಂಡು ಹೋಗ್ತೀವಿ.
ನಮ್ಗೇನಾಯ್ತು ರೀ, ನಾವು ಕಷ್ಟ ಪರಿಹಾರ ಮಾಡ್ಕೋಬೇಕಂತಲೇ ಬಂದೀವಿ ಇಲ್ಲಿ. ಸಾಕು, ನಮ್ಮ ಕಷ್ಟ ಪರಿಹಾರ ಆದ್ರೆ ಸಾಕು. ನಮಗೆ ಮಾಮೂಲಿ ಮನೆ ಕಡೆ ಸಮಸ್ಯೆ ಇತ್ತು, ಪರವಾಗಿಲ್ಲ ಬಂದಮೇಲೆ ಸಾಲ್ವ್ 90% ಸಾಲ್ವ್ ಆಗೈತಿ. ಮನೆದು ಮಾಮೂಲಿ ಈಗ ಅಪ್ಪ ಮಕ್ಳಿಗೆ ಜಗಳ ಮಾಮೂಲಿ ಈ ಥರ ಕಾಮನ್ ಆಗಿತ್ತು. ಇವಾಗ ಏನು ತೊಂದರೆ ಇಲ್ಲ, ಎಲ್ಲ ಪ್ರಾಬ್ಲಮ್ ಸಾಲ್ವ್. 90% ಮನೆ ಕಟ್ಟಿದ್ವಿ. ಎಷ್ಟು ದಿನ ಆಯ್ತು ಇಲ್ಲಿ ಬರಕ್ಕೆ ನೀವು? ನಾವು ಒಂದು 2-3 ತಿಂಗಳು ಆಯ್ತು ಅಂತ. 2-3 ತಿಂಗಳು ಆಯ್ತು. ಅವ್ರು ಏನೋ ಮಣ್ಣು ಕೊಡ್ತಾರಂತ ಕೊಟ್ಟರು? ಇಲ್ಲ, ಏನೂ ಇಲ್ಲ, ಒಳ್ಳೇದಾಯ್ತು ಅಂತ ಹೇಳಿದರು. ಗೌಡೆ ಶಾಸ್ತ್ರ ಕೇಳಿದ್ರು? ಕೇಳಿದ್ರು. ಅಲ್ಲಿ ಏನು ತೊಂದರೆ ಇಲ್ಲ, ಆಯ್ತದೆ, ಇಂಥ ಒಂದು 3 ತಿಂಗಳೊಳಗೆ ಆಯ್ತು ಅಂದರು. ಆಗದೆ ಆಗದೆ, ಏನು ತೊಂದರೆ ಏನಿಲ್ಲ. ಅಂದರೆ ಗುರುಗಳ ಬಗ್ಗೆ ಏನು ಹೇಳ್ತೀರಾ ನೀವು? ಗುರುಗಳ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ ಪಾಪ, ದೇವರಂಥ ಮನುಷ್ಯ. ಆ ತಾಯಿ ಆಶೀರ್ವಾದ ಸದಾ ಇರಲಿ ಸಾಕು ಜನಗಳ ಮೇಲೆ, ಅದು ಮಾತ್ರ ಇದು ಮಾಡ್ಕೋತೀವಿ. ಅಂದ್ರೆ ಉದಾಹರಣೆ ಅಂದರೆ ನೀವು ಮನೆ ಕಟ್ಟಿರೋದು ಒಂದು ಉದಾಹರಣೆ. ಆ ಟಾಸ್ಕ್ ಹೆಂಗೆ ಅನುಭವಿಸ್ತೀರ? ಅಂದರೆ ಮನೆ ಕಟ್ಟೆಯಿಂದ ಮುಂಚೆ ಹೇಗಿತ್ತು? ಮನೆ ಕಟ್ಟೋದಕ್ಕೆ ಮುಂಚೆ ಮನೇಲಿ ನಮ್ಮ ಅಣ್ಣ ಬೇರೆ ತೀರೋದ್ರ, ಅದ್ರ ಸಮಸ್ಯೆಲಿದ್ದೆ. ಆಮೇಲಿಂದ ಆಗ ಅಂದ್ಕೊಂಡಿದ್ದು, ಆಗ ಒಟ್ಟಲ್ಲಿ ಪ್ರಾಬ್ಲಮ್, ಒಟ್ಟಲ್ಲಿ 90% ನನಗೆ ಶಾಲು. ಇನ್ನೊಂದು 10% ಐತೆ, ಶಾಲು ಐತೆ ಅಂತ ನಂಬಿಕೆ ಐತೆ, ಭರವಸೆ ಐತೆ. 100% ನಂಬಿ ಬರ್ಬೋದು ಖಂಡಿತ. ಅದೇ ನಮ್ಮದು ಒಂದು ಗೋಡನ್ ಇತ್ತು, ಬಾಡಿಗೆಗೆ ತಗೊಂಡಿದ್ರು. ಆ ಯಪ್ಪ ಬಿಡ್ತಾನೆ ಇರಲಿಲ್ಲ, ತುಂಬ ಸ್ಟ್ರಾಂಗ್ ಯಪ್ಪ ಅದು. ಇಡೀ ನಮ್ಮ ಊರಿಗೆ ಯಾರಿಗೂ ಬಗ್ತಿರ್ಲಿಲ್ಲ ಅವನು. ಅಂತ ಯಪ್ಪನ್ನ ಈ ತಾಯಿ ಬಗ್ಸಿ ಅವನಾಗೇ ಬಂದು ಖಾಲಿ ಮಾಡಿಬಿಟ್ಟು ಹೋಗೋನೆ. 48 ದಿನ ಪೂಜೆ ಕೊಟ್ಟಿದ್ದು ನಮಗೆ ದೇವರು. ಸೂತ್ಕದ ಮನೆಗೆ ಹೋಗ್ಬೇಡಿ ಅಂದರು, ಸೂತ್ಕದ ಮನೆ ತಿನ್ನಬಾರ್ದು ಅಂದರು. ಇಲ್ಲಿಂದ ಹೋಗಿದ್ದು ಮಾರನೇ ದಿನಾನೇ ತೀರ್ಕೊಂಡ್ಬಿಟ್ರು. ಆ ಮಗ ಕೇಳ್ಕೊಂಡಿಗೆ ಇರುತ್ತೆ, ಆಗಲಿ ಹೋಗಮ್ಮ ಅಂತ ಹೇಳಿದ್ರು. ಆ ಹೋಗಿ ಬಂದ್ರೂ ನನಗೆ 48 ದಿನ ಪೂಜೆ ಮಾಡಕ್ಕೆ ಕೊಟ್ಟಿದ್ದ 6 ದಿನದಲ್ಲಿ ಬಗೆಹರಿದೈತೆ. 6 ದಿನದಲ್ಲಿ 6 ದಿನದಲ್ಲೇ ನಮ್ಮ ಕಷ್ಟ ಅವನಾಗೆ ಬಂದು ಖಾಲಿ ಮಾಡಿಬಿಟ್ಟು ಹೋಗಿದ್ದಾನೆ. ಅಂದರೆ ಅಷ್ಟು ಪವರ್ಫುಲ್ ಗಂಡಸು. ಖಾಲಿ ಮಾಡಿಕೊಟ್ಟು ನಮ್ಮ ಸ್ವಾಧೀನಕ್ಕೆ ಬಿಟ್ಕೊಟ್ಟವನು. ನಿಮ್ಗೆ ಎಲ್ಲೋಗ್ರ ಸಮಸ್ಯೆ ಬಗೆಹರಿದಿಲ್ಲ? ಇಲ್ಲ, ಸುಮಾರು ದೇವಸ್ಥಾನ ಸುತ್ತಿದ್ದೀನಿ, ಎಲ್ಲೂ ನಮಗೆ ಬಗೆಹರಿದಿಲ್ಲ. ತಾಯಿ ಸನ್ನಿಧಾನ ಬಂದ ಮೇಲೇ ನಾನು ಬಗೆಹರಿದಿಲ್ಲ. ಅಷ್ಟು ಪವರ್ಫುಲ್ ಇದೆ, ಅಷ್ಟೇ ಚೆನ್ನಾಗಾಗಿದೆ. ಇಲ್ಲ ಎಲ್ಲ ಕಡೆನೂ ಇಷ್ಟು ನಾನು ಸುತ್ತಿದ್ದೀನಿ, ನನ್ನ ಕಾಲು ನೋವಿದೆ. ಆಗಿದ್ರೂ ಈ ಸನ್ನಿಧಾನ ಬಂದ ಮೇಲೆ ನಮಗೊಂದು ಮನಃಶಾಂತಿ ತುಂಬಾ ಚೆನ್ನಾಗಾಗಿದೆ, ತುಂಬ ಪವರ್ಫುಲ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ವಿಜಯ ಕಾಳಿ ಅಮ್ಮ ಇದ್ದಾರೆ. ಆ ತಾಯಿ ಸತ್ಯ ಇರೋದಕ್ಕೇನೆ ನಾವು ಇಷ್ಟೆಲ್ಲ ಓಡಾಡ್ತಿರೋದು, ಇಷ್ಟೆಲ್ಲ ನಮ್ಮ ಬಗೆಹರ್ದಿರೋದು. ಆ ತಾಯಿ ಇಲ್ಲದೆ ನಾವಿಲ್ಲ. ಅಮ್ಮ ತೀರ್ಥ ಸ್ನಾನ ಮಾಡಿದ್ರಲ್ಲಮ್ಮ, ಏನು ಹೆಂಗಿತ್ತಮ್ಮ ನಿಮಗೆ? ಪರವಾಗಿಲ್ಲ, ಸ್ವಲ್ಪ ಎಷ್ಟೋ ಮೈ ಹಗುರ ಆಗಿದೆ. ನಿಮ್ಮ ಆರೋಗ್ಯ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ? ಮಂಡಿ ಚಿಪ್ಪು ಹೋಗಿತ್ತು, ಮಂಡಿ ಚಿಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಇದಿತ್ತು, ಅದು ಕಾಯಿಲೆ ವಾಸಿ ಆಯಿತು. ಆದ್ರೂ ನನಗೆ ಬಾಧೆ ತುಂಬಾ ಇತ್ತು. ಅದಕ್ಕೆ ಇವಾಗ ಇದೆರಡನೇ ಸಲ ಸ್ನಾನ ಮಾಡ್ತಿರೋದು. ಎಷ್ಟೋ ಮೈ ಹಗುರ ಆಗುತ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 19/3/2026 ಗುರುವಾರದೊಂದು ಹೊಸ ವರ್ಷ. ಅಂದರೆ ನಮಗೆ ನಿಮಗೆಲ್ಲ ಹೊಸ ವರ್ಷ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅಂದರೆ ಹಿಂದೂಗಳ ಹಬ್ಬದ ದಿನ ಕೆಲವರು ಎಣ್ಣೆ ಹಚ್ಚಬೇಕು, ನಾನಾ ರೀತಿ ಸಮಸ್ಯೆಗಳು, ನಾವೆಲ್ಲೂ ಹೋಗೋಕ್ಕಾಗಲ್ಲ ಅನ್ನುವಂಥವ್ರು ಹರಿಯೋ ಗಂಗೆಯಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ಪಾಪಗಳು ದೋಷ ನಿವಾರಣೆಗಳಾಗ್ತದೆ. ಈ ಕ್ಷೇತ್ರದಲ್ಲಿ ಔದುಂಬರ ವೃಕ್ಷದ ಕೆಳಗಡೆ ತೀರ್ಥ ಸ್ನಾನ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮಂಗಳಕಾರ್ಯದಲ್ಲಿ ದೋಷ ಇದೆ, ನಮಗೆ ಎಲ್ಲೇ ಹೋದರೂ ಕೂಡ ಪರಿಹಾರನೇ ಆಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಸಿದ್ರೆ ಖಂಡಿತ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ಯುಗಾದಿ ಅಮಾವಾಸ್ಯೆ ದಿನ ಮನೆಯಲ್ಲಿ ಮುಖ್ಯ ದ್ವಾರದಲ್ಲಿ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು, ಒಂದಿಡಿ ಕಲ್ಲುಪ್ಪನ್ನು ನಿವುಳಿಸಿ ತಗೊಂಡು ಬಂದು ಈ ಕ್ಷೇತ್ರದಲ್ಲಿ ಬಂದು ನಾವು ಹೇಳುವಂಥ ಕೆಲಸ ಮಾಡಿದ್ದೇ ಆದರೆ ಹಣಕಾಸಲ್ಲಿ ಮುಗ್ಗಟ್ಟಿದೆ, ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಅನ್ನುವಂಥವ್ರಿಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೋಮ ಇರುತ್ತೆ, ಬಂದು ಭಾಗವಹಿಸಿ, ಖಂಡಿತ ಪರಿಹಾರ ಆಗ್ತದೆ. ಯಾವ ವ್ಯಕ್ತಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬರ್ತಾನೋ ಖಂಡಿತ ಫಲ ಸಿಗುತ್ತೆ. ಈ ವಿಜಯಕಾಳಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ಸಂವತ್ಸರ ಒಳ್ಳೆಯದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಬೇವು ಬೆಲ್ಲ ಯಾವ ರೀತಿ ಸವಿತೀವೋ ಆ ರೀತಿ ನಿಮ್ಮ ಜೀವನಗಳು ಯಾವುದೇ ಥರದ ತೊಂದರೆ ತಾಪತ್ರಗಳಿದ್ದರೂ ಕೂಡ ದೂರವನ್ನು ಉಂಟು ಮಾಡಲಿ. ಆ ಜಗನ್ಮಾತೆ ವಿಜಯಕಾಳಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಜಯಕಾಳಿ ಭಕ್ತರೊಂದರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಬೇವು ಬೆಲ್ಲ ತಿಂದು
ಬೇವು ಬೆಲ್ಲದ ರೀತಿ ನಿಮ್ಮ ಸಮಸ್ಯೆಗಳು ದೂರ ಆಗಲಿ, ಯಾವಾಗಲೂ ಸಿಹಿಯಿಂದ ಸುಖಿಯಾದ ಜೀವನವನ್ನು ಸವಿಲಿ. ಆ ಎಲ್ರಿಗೂ ವಿಜಯಕಾಳಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ.